ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಊರಲ್ಲಿ ಶರತ್ ಎಂಬ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಹೆಂಡತಿ ಅವರು ಸೇರಿ ನಿನ್ನ ಕೆಲಸ ಇಲ್ಲ, ಏನು ಮಾಡ್ತಿ, ದುಡಿಯೋದಕ್ಕಾಗಲ್ಲ ಅಂತ ಅವನ ಹೇಳಿಸ್ತಾರೆ. ಅವನ ಬಳಿ 3 ಹಸುಗಳಿರುತ್ತವೆ. ಒಂದು ಚಂಪಾ ಅಂತೇಳಿ, ಇನ್ನೊಂದು ಅವನಿಗೆ ಬೇಜಾರಾಗಿ ಹಸುಗಳ ಹತ್ರ ಬಂದು ಕೆಲಸ ಇಲ್ಲ, ಏನು ಮಾಡೋದು ಅಂತೇಳಿ ಹಸುಗಳ ಹತ್ರ ಬಂದು ಮಾತಾಡ್ತಾ ಇರ್ತಾನೆ. ಹಸುಗಳಿಗೆ ಹೇಳ್ತಾನೆ, ನೀವು ಹಾಲು ಕೊಟ್ಟರೆ ನನ್ನ ಜೀವನ ಸಾಗಿಸ್ತೀನಿ ಅಂತ, ನೀವು ನಿಮ್ಮಿಂದನೇ ನಾನು ಬದುಕ್ತೀನಿ ಹಾಲು ವ್ಯಾಪಾರ ಮಾಡಿ ಅಂತೇಳಿ ಹೇಳ್ತಾ ಇರ್ತಾನೆ. ಒಂದು ಹಸು ಹೆಸರು ಚಂಪಾ, ಒಂದು ಸುಮಾ, ಇನ್ನೊಂದು ರಾಗಿಣಿ ಅಂತ. ಇದು ಗರ್ಭಾವಸ್ಥೆಯಲ್ಲಿರುತ್ತೆ. ರಾಗಿಣಿ ಗರ್ಭವತಿ ಇರ್ತಾಳೆ. ಮಾಲೀಕ ಹಾಲನ್ನು ನೋಡಿಕೊಂಡು ಹೋಗಿ ಹಾಲು ವ್ಯಾಪಾರ ಮಾಡ್ತಾ ಇರ್ತಾನೆ. ಹಸುಗಳಿಗೆ ಹೇಳ್ತಾನೆ, ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗ್ತಿದೆ, ಹಾಲು ಕೊಡೋದ್ರಿಂದ ನಾನು ಅದರಿಂದ ಜೀವನ ಚೆನ್ನಾಗಿ ಸಾಗಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಗರ್ಭವತಿ ಹೇಳ್ತಾಳೆ, ನಿನಗೆ ಕರು ಇಲ್ಲಪ್ಪ. ಚಂಪಾಗಿ ಹೇಳ್ತಾಳೆ, ನಿನಗೆ ಕರು ಇಲ್ಲ, ನಿನ್ನಿಂದ ಉಪಯೋಗ ಆದ ಯಜಮಾನನಿಗೆ, ನನ್ನಿಂದ ನಾನು ಗರ್ಭವತಿ ಇದ್ದೀನಿ, ನನಗೆ ಒಂದು ಕರು. ಇನ್ನೊಂದು ಹೇಳುತ್ತೆ ಸುಮಾ ಅಂತೇಳಿ, ಅದು ನನಗೆ ಒಂದು ಕರು ಇದೆ, ನಾನು ಅದಕ್ಕೆ ಹಾಲು ಕೊಡಬೇಕು, ಯಜಮಾನನಿಗೆ ನಮ್ಮಿಂದ ಏನು ಉಪಯೋಗ ಇಲ್ಲ ಅಂತೇಳಿ ಹೇಳ್ತಾ ಮಾತಾಡ್ಕೊಳ್ತಾ ಇರ್ತವೆ. ಇದಕ್ಕೆ ನಿನ್ನ ಕರು ಇಲ್ಲ ಅಲ್ಲ, ಅದಕ್ಕೆ ನಿನಗೆ ಯಜಮಾನಿಗೆ ನಿನ್ನಿಂದ ಉಪಯೋಗ ಇದೆ, ನೀನು ಹಾಲು ಜಾಸ್ತಿ ಕೊಡ್ತಿ, ನಾನು ಗರ್ಭವತಿ ಇದ್ದೀನಿ, ನನಗೆ ಹಾಲು ಕೊಡೋಕ್ಕಾಗಲ್ಲ ಅಂತ ಹೇಳಿ ಕರು ಇಲ್ಲದ ಹಸುವಿಗೆ ಚಂಪಾಗೆ ಹೀಯಾಳಿಸ್ತಾ ತೊಡಗುತ್ತೆ ರಾಗಿಣಿ. ಆಗ ಸುಮಾ ಕೂಡ ಅದಕ್ಕೆ ಒಂದೊಂದು ಮಾತು ಆಡ್ತಾ ಇರುತ್ತೆ. ಅದರಿಂದ ಮನಸ್ಸಿಗೆ ಚಂಪಾಗೆ ತುಂಬ ಬೇಜಾರಾಗುತ್ತೆ. ನನಗೂ ಕರು ಇದ್ದರೆ ನಾನು ಹಾಲು ಕುಡಿಸ್ತಿದ್ನಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ತಾ ಇರ್ತದೆ. ಆಡಿಕೊಂಡು ಸುಮಾ ಹಾಗೂ ರಾಗಿಣಿ ಅದನ್ನು ಹೀಯಾಳಿಸ್ತಾ ತೊಡಗುತ್ತಾರೆ. ನಾನು ಗರ್ಭವತಿ, ನನಗೊಂದು ಕರು ಬರುತ್ತೆ, ಅದಕ್ಕೆ ಹಾಲು ಕುಡಿಸ್ತೀನಿ ಅಂತ ಹೇಳ್ತಾ ಇರ್ತದೆ. ರಾಗಿಣಿ ತುಂಬ ಬೇಜಾರಿಂದ, ಆಯಿತು, ನನ್ನಿಂದ ಉಪಯೋಗ ಆಗಲಿ ಯಜಮಾನನಿಗೆ ಕೂಡ, ನನಗೂ ಕರು ಇದ್ದರೆ ನಾನು ಹಾಲು ಕುಡಿಸ್ತಿದ್ದೆ, ಆದ್ದರಿಂದ ನನಗೆ ಕರು ಇಲ್ಲದಿದ್ದರಿಂದ ನನಗೆ ತುಂಬ ಬೇಜಾರಿದೆ ಅಂತ ಹೇಳುತ್ತೆ. ಆಗ ಸುಮಾ ಕೂಡ ಹೀಯಾಳಿಸ್ತಾ ತೊಡಗುತ್ತೆ, ನಿನಗೆ ಉಪಯೋಗ ಇಲ್ಲ, ನಿನಗೆ ಕರು ಇಲ್ಲ, ನೀನು ಹಾಲು ಕುಡ್ಸೋಕ್ಕಾಗಲ್ಲ ಅಂತೇಳಿ ಹೇಳುತ್ತೆ. ಆಗ ಮತ್ತೆ ರಾಗಿಣಿ ಕೂಡ ನಗುತ್ತಾ ಅದನ್ನು ಹೀಯಾಳಿಸ್ತಾ ತೊಡಗುತ್ತಾರೆ. ಅದರಿಂದ ತುಂಬ ಬೇಜಾರಾದ ರಾಗಿಣಿ ಕಣ್ಣಲ್ಲಿ ನೀರು ಬರುತ್ತಾ ತನ್ನ ಕರುವಿನನ್ನು ನೆನಪು ಮಾಡ್ಕೊಳ್ತಾ ಇರುತ್ತೆ. ಹಾಗೆ ಒಂದಿನ ಹಸು ಮಾರು ಅಂತೇಳಿ ಒಬ್ಬ ಫ್ರೆಂಡ್ ಬಂದು ಹೇಳ್ತಾನೆ, ನನಗೆ ಹಸು ಕೊಡು, ಅದರಿಂದ ನಿನಗೇನು ಉಪಯೋಗ ಇದೆ, ಅದು ಹಾಲು ಕೊಡಲ್ಲ, ಅದಕ್ಕೆ ಕರು ಇಲ್ಲ ಅಂತೇಳಿ ಯಜಮಾನನಿಗೆ ಹೇಳ್ತಾನೆ. ಆಗ ಯಜಮಾನ, ಅದರಿಂದ ನಾನು ತುಂಬ ಕೆಲಸ ಅದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ, ನಾನು ಕೊಡಲ್ಲ ಅಂತ ಹೇಳ್ತಾನೆ. ಆಗ ಅವನು, ಅದಕ್ಕೆ ಕರು ಇಲ್ಲ, ಏನು ಮಾಡ್ತಿ, ಅದನ್ನು ಇಟ್ಕೊಂಡು ನನಗೆ ಕೊಟ್ಬಿಡು, ಇಲ್ಲ ಮಾರಿಬಿಡು ಅಂತ ಹೇಳಿ ಅವನ ಫ್ರೆಂಡ್ ಹೇಳ್ತಾನೆ. ಆಗ ಯಜಮಾನನು ಆಲೋಚನೆ ಮಾಡತೊಡಗ್ತಾನೆ, ಏನು ಮಾಡೋದು, ಇವ್ರು ಹಿಂಗೆ ಹೇಳಿದರು ನಮ್ಮ ಫ್ರೆಂಡು, ಅದರಿಂದ ಏನು ಉಪಯೋಗ ಇಲ್ಲ ಅಂತಿದ್ದಾರೆ, ಆಯಿತು ನೋಡೋಣ ಎಂದು ಆ ಫ್ರೆಂಡಿಗೆ ಹೇಳ್ತಾನೆ. ನೀನು ಆಲೋಚನೆ ಮಾಡು, ಇನ್ನೊಂದು ಗರ್ಭಾವಸ್ಥೆ ಇದೆ ರಾಗಿಣಿ, ಸುಮಾ ಕೂಡ ಒಂದು ಕರು ಇದೆ, ಹಾಲು ಸ್ವಲ್ಪ ಆಗುತ್ತೆ ಅಂತೇಳಿ ಆಲೋಚನೆ ಮಾಡ್ತಾ ಇರ್ತವೆ. ಆಗ ರಾಗಿಣಿ, ನೋಡು, ನಿನ್ನ ಮಾರಕ್ಕೆ ಯಜಮಾನ ಮುಂದಾಗಿದ್ದಾನೆ, ನಿನ್ನಿಂದ ಏನು ಉಪಯೋಗ ಇಲ್ಲ ಅಂಥೇಳಿ ರಾಗಿಣಿ ಹೀಯಾಳಿಸ್ತಾ ತೊಡಗುತ್ತಾ ಇರುತ್ತೆ. ಆಗ ಎಲ್ಲ ಬೇಜಾರಿಂದ ಅದು ಏನು ಮಾಡೋದು ಅಂತೇಳಿ ಯಜಮಾನನ ಜೊತೆ ಹೊರಡುತ್ತೆ. ಫ್ರೆಂಡ್ ಬಂದು, ನೋಡು, ಇದರಿಂದ ಏನು ಉಪಯೋಗ ಇಲ್ಲ, ಮಾರಿಬಿಡು ಅಂತ ಹೇಳ್ತಾನೆ. ಇಲ್ಲ ಪರವಾಗಿಲ್ಲ, ನನ್ನ ಹತ್ರನೇ ಇಟ್ಕೊತೀನಿ, ಅದಕ್ಕೊಂದು ಕರು ತರ್ತೀನಿ, ಆಮೇಲೆ ಅದು ಖುಷಿಯಾಗಿರುತ್ತೆ ಅಂತ ಹೇಳ್ತಾನೆ. ಆಮೇಲೆ ಯಜಮಾನ ಕೂಡ ಆಲೋಚನೆ ಮಾಡ್ತಾನೆ, ಆದರೆ ಆಯಿತು, ಅದು ನನ್ನ ಜೊತೆನೇ ಇರಲಿ, ಅದರಿಂದ ನನಗೆ ಭಾಳ ಉಪಯೋಗ ಇದೆ, ನನಗೆ ಅದೃಷ್ಟ ಅದು ರಾಗಿಣಿ ಅಂತೇಳಿ, ಚಂಪಾ ಅಂತೇಳಿ. ಆಗ ಇನ್ನು ಸುಮಾ ಕೂಡ ಅದನ್ನು ಹೀಯಾಳಿಸ ತೊಡಗುತ್ತೆ. ಇದನ್ನು ಪ್ರೆಗ್ನೆಂಟ್ ಇರೋ ರಾಗಿಣಿ ಕೂಡ ಅದಕ್ಕೆ ನೋಡಿ ನಗುತ್ತಾ ಇರುತ್ತೆ. ಕರುಗಳು ಕೂಡ ಸುಮ್ಮನೆ ಇರ್ತವೆ. ಆಗ ಯಜಮಾನನ ಜೊತೆ ಹೊರಗಡೆ ಹೋಗುತ್ತೆ ರಾಗಿಣಿ. ಚಂಪಾ, ರಾಗಿಣಿ, ಸುಮಾ ಇವೆಲ್ಲ ನಗೋದು ನೋಡಿ ಅದಕ್ಕೆ ತುಂಬ ಬೇಜಾರಾಗುತ್ತೆ. ಯಜಮಾನ ಅದಕ್ಕೊಂದು ಕರು ತಂದು ಅದನ್ನು ತುಂಬ ಖುಷಿಯಿಂದ ನೋಡ್ಕೊಳ್ತಾ ಇರ್ತಾನೆ. ಆಗ ಇವೆರಡು, ಸುಮಾ ಮತ್ತು ರಾಗಿಣಿ, ಬೇಜಾರಿಂದ ಅದಕ್ಕೆ ಒಳ್ಳೆಯದಾಯ್ತು ಅನ್ನೋದರಿಂದ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತವೆ.